ಸ್ನೇಹಿತರೆ ನಮಸ್ಕಾರ. ನಾನು ರವೀಂದ್ರ ಜೋಶಿ. ನಿನ್ನೆ ರಾತ್ರಿ ರಾಷ್ಟ್ರೀಯ ಹಿಂದಿ ಮತ್ತು ಇಂಗ್ಲೀಷ್ ವಾಹಿನಿಗಳನ್ನು ಸುಮ್ಮನೆ ನೋಡ್ತಾ ಇದ್ದೆ. ಏನು ವಿದ್ಯಮಾನ ರಾಷ್ಟ್ರಾದ್ಯಂತ ಚರ್ಚೆಗೆ ಬಂದಿರುವಂಥದ್ದು, ಯಾವ ವಿಷಯದ ಕುರಿತಾಗಿ ಚರ್ಚೆ ಮಾಡ್ತಾ ಇದ್ದಾರೆ, ಯಾವುದು ಟ್ರೆಂಡಿಂಗ್ನಲ್ಲಿದೆ ಮತ್ತು ಯಾವ ಆ್ಯಂಗಲ್ನಲ್ಲಿ ಮಾತಾಡ್ತಾ ಇದ್ದಾರೆ, ಇದು ನಾವು ಗ್ರಹಿಸಬೇಕಾದಂಥ ವಿಚಾರ ಆಗಿರೋದ್ರಿಂದ, ನಮ್ಮ ಅಧ್ಯಯನಕ್ಕೆ ಬೇಕಾದ ವಿಚಾರ ಆಗಿರೋದ್ರಿಂದ ಸ್ವಲ್ಪ ಸಮಯವನ್ನು ಇದಕ್ಕೆ ಇಡಬೇಕು. ಇಲ್ಲದೆ ಹೋದ ನ್ಯೂಸ್ ಚಾನಲ್ ನೋಡುವಷ್ಟು ತಾಳ್ಮೆ, ವ್ಯವಧಾನ ನನ್ನ ಹತ್ರ ಖಂಡಿತ ಇಲ್ಲ. ಒಂದು ವಿಷಯವನ್ನು ಹೇಳಿದ್ದು ಒಂದು ಸಲ ಬ್ರೇಕ್ ಮಾಡೋದು, ಆಮೇಲೆ ಆ್ಯಂಕರ್ ಹೇಳೋದು, ಆ್ಯಂಕರ್ ಹೇಳಿ ಆದಮೇಲೆ ಆ ರಿಪೋರ್ಟ್ರನ್ನ ಕೇಳೋದು, ಆ ರಿಪೋರ್ಟ್ರ್ ಕೂಡ ಮತ್ತೆ ಅದನ್ನೇ ಅದನ್ನೇ ಹೇಳೋದು, ಇದನ್ನೆಲ್ಲ ಕೇಳಿಸ್ಕೊಳ್ಳೋಷ್ಟು ವ್ಯವಧಾನ ಇಲ್ಲ. ಅದನ್ನು ನಡೀತಾ ಇರೋವಂಥ ವಿದ್ಯಮಾನ ತಿಳ್ಕೊಬೇಕಲ್ಲ. ಕೇಳ್ತಾ ಇದ್ದೆ, ಜ್ಯೋತಿ ಮಲ್ಹೋತ್ರನ ವಿಚಾರ ಚರ್ಚೆಗೆ ಬರ್ತಾಯಿತ್ತು. ಜ್ಯೋತಿ ಮಲ್ಹೋತ್ರ ಈಗಾಗಲೇ ಹಳಸಿದ ವಿಷಯ ಅಂತ ನಾನು ಬಿಟ್ಟಂಥ ಸಂಗತಿ. ಯಾಕೆಂದರೆ ಈಗಾಗಲೇ ಈಕೆಯ ಗೂಢಚಾರಿ ಕೆಲಸವನ್ನು ಭಾರತ ವಿರುದ್ಧವಾಗಿ ಮಾಡ್ತಾ ಇದ್ದಾಳೆ. ಈಕೆ ಪಾಕಿಸ್ತಾನ ಜೊತೆ ನಂಟನ್ನು ಹೊಂದಿದ್ದಾಳೆ. ಪಾಕಿಸ್ತಾನದ ISI ಈಕೆಯನ್ನು ಒಂದು ಅಸೆಟ್ ಅಂತ ಬಳಸ್ಕೊಂಡಿದೆ. ತನ್ಮೂಲಕ ಭಾರತದ ವಿರುದ್ಧ ಇವಳು ನಿರಂತರವಾಗಿ ಕೆಲಸ ಮಾಡಿ ಭಾರತದ ವಿರುದ್ಧ ಮಸಲತ್ತು ಮಾಡಿದ ಹೆಣ್ಮಗಳು. ಇದರ ಕುರಿತು ಈಗಾಗಲೇ ನಾವು ಸಂಚಿಕೆಗಳನ್ನ ಮಾಡಿ ಆಗಿದೆ. ಚಾನಲ್ಗಳು ಏನು ಹೇಳ್ತಾ ಇದ್ದಾವೆ, ಅಲ್ಲಿ ಒಂದು ವಿತಂಡವಾದ ನಡೀತಾ ಇದೆ. ಏನಂತ, ಜ್ಯೋತಿ ಮಲ್ಹೋತ್ರ ವಿರುದ್ಧವಾಗಿ ಯಾವುದೇ ಸಾಕ್ಷ್ಯಾಧಾರಗಳಿಲ್ಲ, ಆಕೆ ಗೂಢಚಾರಿ ಬೇಹುಗಾರಿಕೆ ಮಾಡಿದ್ದಾರೆ, ಭಾರತ ವಿರುದ್ಧ ಕುತಂತ್ರ ಮಾಡಿದ್ದಾರೆ ಅನ್ನೋದಕ್ಕೆ ಸಾಕ್ಷ್ಯಾಧಾರಗಳೇ ಇಲ್ಲ ಅಂತ ಒಂದಿಷ್ಟು ಜನರ ವಾದ. ನನಗೆ ನಗು ಬಂತು. ಯಾಕಪ್ಪ ಅಂದರೆ, ಈ ಗೂಢಚಾರಿಗಳಿರ್ತಾರಲ್ಲ, ಅವರ ಮೂಲ ಮಾನದಂಡ ಏನು? ಅವರು ಎಲ್ಲಿಯೂ ಕೂಡ ಕುರುಹುಗಳನ್ನು ಬಿಟ್ಟು ಕೊಡಲಾರದೆ ಸರ್ಕಾರದ ಕಣ್ಣು ತಪ್ಪಿಸಿ ಯಾರಿಗೂ ಎಲ್ಲಿಯೂ ಕೂಡ ಒಂದಷ್ಟು ಕೂಡ ಸಂಶಯ ಬಾರದ ಹಾಗೆ ತಮ್ಮ ಆಪರೇಷನ್ನನ್ನು ನಿರ್ವಹಿಸಬೇಕು. ಇದನ್ನು ಮನೆಯಲ್ಲಿರುವ ತಂದೆ ತಾಯಿಗಳಿಗೂ ಹೇಳಬಾರದು, ಜೊತೆಯಲ್ಲಿರುವ ಸ್ನೇಹಿತರಿಗೆ ಹೇಳಬಾರ್ದು, ಗಂಡನಿಗೆ ಹೇಳಬಾರ್ದು, ಸೋದರ ಸೋದರಿಯರ ಜೊತೆ ಹಂಚ್ಕೋಬಾರ್ದು, ನೆರೆಮನೆಯವ್ರ ಜೊತೆ ಹಂಚ್ಕೋಬಾರ್ದು. ಏನು ಕೆಲಸ ಮಾಡ್ತಾ ಇದ್ದೀರಿ ಅಂತ ಯಾರಿಗೂ ಗೊತ್ತಾಗಬಾರ್ದು. ಈ ಗೂಢಚಾರಿ ಸಂಸ್ಥೆಗಳು ಸರ್ಕಾರದ್ದು ಇರ್ತಾವಲ್ಲ, ಈಗ ISI ಉದಾಹರಣೆಗೆ, ISI ಪಾಕಿಸ್ತಾನದ ISI, ಇವರು ಯಾವ ಕೆಲಸವನ್ನು ಸರ್ಕಾರ ಕಾನೂನುಬದ್ಧವಾಗಿ ಮಾಡಿ ಕಾರ್ಯ ಸಾಧನೆ ಮಾಡಲಿಕ್ಕಾಗೋದಿಲ್ವೋ ಅಂಥವನ್ನು ಕಾನೂನು ಬಾಹಿರವಾಗಿ ಮಾಡುವಂಥ ಕೆಲಸ. ಇನ್ನೊಂದು ಅರ್ಥದಲ್ಲಿ ಹೇಳಬೇಕಾದ್ರೆ ವಂಚನೆ ಮಾಡೋದು ಹೇಗೆ ಅಂತ ಗೊತ್ತಿರುವಂಥ ಜನ. ಎಲ್ಲ ದೇಶಗಳಲ್ಲಿ ಈ ರೀತಿಯಾದಂಥ ಬೇಹುಗಾರಿಕಾ ತಂಡಗಳಿರ್ತವೆ. ಭಾರತಕ್ಕೂ ಇದೆ, ಅಮೇರಿಕಾದಲ್ಲಿಯೂ ಇದೆ CIA ಅಂತ, ಎಲ್ಲ ಜಗತ್ತಿನ ಎಲ್ಲ ರಾಷ್ಟ್ರಗಳಲ್ಲಿಯೂ ಇರ್ತವೆ. ಇವರಿಗೆ ಬೇರೆ ಬೇರೆ ಹೆಸರುಗಳನ್ನ ಕೊಡ್ತಾರೆ ಈ ರೀತಿ ಕೆಲಸ ಮಾಡೋರಿಗೆ. ಅವ್ರಿಗೆ ಏಜೆಂಟ್ಸ್ ಅಂತ ಅಷ್ಟೇ ಹೇಳೋದಿಲ್ಲ, ರಾ ಏಜೆಂಟ್ ಅಂತಾಗಲಿ ಅಥವಾ ಬೇರೆ ISI ಏಜೆಂಟ್, ಅಸೆಟ್ಸ್ ಅಂತ ಕರೀತಾರೆ. ಇನ್ನು ಭಾಳ ಮುಖ್ಯವಾದಂಥವ್ರು ಡೀಪ್ ಅಸೆಟ್ ಅಂತ ಕರೀತಾರೆ. ಇವರಿಗೆ ಬೋರ್ಡ್ ಹಾಕ್ಕೊಂಡಂಥ ಆಫೀಸ್ಗಳಿರೋದಿಲ್ಲ. ಒಂದು ಕಚೇರಿ ಬೋರ್ಡ್ ಹಾಕ್ಕೊಂಡು ಅಲ್ಲಿ ಹೋಗಿ ಬೆಳಗ್ಗೆ ಇವರು ರಿಪೋರ್ಟ್ ಮಾಡಿ ಅಲ್ಲಿಂದ ಕೆಲಸವನ್ನು ನಿರ್ವಹಿಸುವ ಈ ರೀತಿಯಾದಂಥ ವ್ಯವಸ್ಥೆ ಇರೋದಿಲ್ಲ. ಇವರ ಪೇಮೆಂಟ್ಗಳಾಗಲಿ, ಇವರ ಸಂಭಾವನೆಗಳಾಗಲಿ, ಇವರ ಸಂಬಳಗಳಾಗಲಿ ಯಾವುದೂ ಕೂಡ ಅಕೌಂಟಿನಲ್ಲಿ ಬರೋದಿಲ್ಲ. ಒಂದಷ್ಟು ಮೊಬಲಗನ್ನು ತೋರಿಸ್ತಾರೆ ವಿನಃ ಯಾವುದಕ್ಕೆ ಎಷ್ಟು ಖರ್ಚಾಯಿತು ಅಂತ ಎಲ್ಲಿಯೂ ಕೂಡ ನಮೂದಿಸುವುದಿಲ್ಲ ಮತ್ತು ಅದನ್ನು ದಾಖಲಾತಿಗಳನ್ನಾಗಿ ಇಟ್ಕೊಳ್ಳೋದಿಲ್ಲ. ಪಾಕಿಸ್ತಾನದಲ್ಲಿ ಆಗಂತುಕರು ಬಂದು ಭಯೋತ್ಪಾದಕರನ್ನು ಹೊಡಿತಾ ಇದ್ದಾರೆ. 27 ಜನ ಆಯಿತು ಮನೆಗೆ, ನಿನ್ನೆಗೆ 28. ಯಾರು ಹೊಡೆದ್ರು ಆಗಂತುಕರು? ಯಾರಿಗೂ ಗೊತ್ತಿಲ್ಲ. ಯಾರು ಮಾಡಿಸಿದ್ರು ಅದು ಗೊತ್ತಿಲ್ಲ. ಇದ್ರ ಹಿಂದೆ ಯಾರ್ದಾದ್ರೂ ಯಾವ ರಾಷ್ಟ್ರದ್ದಾದರೂ ಮಸಲತ್ತಿದೆಯಾ ಗೊತ್ತಾಗೋದಿಲ್ಲ. ಅಲ್ಲಿ ISI, ಅಲ್ಲಿಯ ಸೈನ್ಯ, ಅಲ್ಲಿಯ ಪೊಲೀಸು, ಅಲ್ಲಿಯ ಗೂಢಚಾರರು ಇವ್ರು ಯಾರಿಗಾದರೂ ಭೇದಿಸ್ಲಿಕ್ಕೆ ಸಾಧ್ಯ ಆಗಿದೆಯಾ? ಆಗಿಲ್ಲ. ಹಾಗಾದರೆ ಇವ್ರಿಗೆ ಪೇಮೆಂಟ್ ಕೊಟ್ಟವ್ರು ಯಾರು, ಇವರಿಗೆ ಸುಪಾರಿ ಕೊಟ್ಟವ್ರು ಯಾರು, ಇವರಿಂದ ಕೆಲಸ ಮಾಡಿಸಿದವ್ರು ಯಾರು ಗೊತ್ತಾಗೋದಿಲ್ಲ. ಇದು ಗೂಢಚಾರಿಯ ಕೆಲಸ. ಆಮೇಲೆ ಇವರು ಯೂನಿಫಾರ್ಮ್ ಹಾಕ್ಕೊಂಡು ಬೇರೆ ಪೊಲೀಸರ ಥರ ಸಾಕ್ಷ್ಯಾಧಾರ ಇಟ್ಕೊಂಡು ಕೆಲಸ ಮಾಡೋರಲ್ಲ. ಪೊಲೀಸ್ ಇಲಾಖೆಯ ಕೆಲಸ ಹೀಗೆ. ನೀವು ಹೋಗ್ತೀವಿ, ಅವರಾಗಿ ಏನನ್ನು ಹುಡ್ಕೊಂಡು ಇಲ್ಲಿವರೆಗೆ ಹೋಗಿದ್ದು ನಾನಂತೂ ನೋಡಿಲ್ಲ. ಯಾರೋ ಕೊಟ್ಟ ಸುಳಿವಿನ ಮೇರೆಗೆ ಇವ್ರು ಹೋಗಿ ಹಿಡಿಯೋದು. ನೀವು ಯಾವುದೇ ಒಂದು ವರದಿಯನ್ನು ನೋಡಿದಾಗ ಕೊನೆ 2 ಸಾಲು ಇರ್ತವೆ, ಅದನ್ನ ಯಾರು ಗಮನಿಸೋದೇ ಇಲ್ಲ. ದೊರೆತಂಥ ಸುಳಿವಿನ ಮೇರೆಗೆ ಪೊಲೀಸರು ದಾಳಿ ನಡೆಸಿ ಆ ಮನೆಯನ್ನು ಪರಿಶೀಲಿಸಿದರು, ತನಿಖೆ ಮಾಡಿದರು ಮತ್ತು ದಸ್ತಗಿರಿ ಮಾಡಿದರು. ದೊರೆತ ಸುಳಿವಿನ ಮೇರೆಗೆ ವಾಹನವನ್ನು
ಸೀಸ್ ಮಾಡಲಾಯಿತು. ಸುಳಿವು ದೊರಿಬೇಕು ಇವರಿಗೆ. ಸುಳಿವು ದೊರೆದು ಅವರಾಗಿ ಹುಡ್ಕೊಂಡು ಎಲ್ಲಿ ಹೋಗೋದಿಲ್ಲ. ಅದನ್ನು FIR ಮಾಡ್ತಾರೆ, ಪಂಚನಾಮೆ ಮಾಡ್ತಾರೆ, ಮಹಜರ್ ಮಾಡ್ತಾರೆ, ಸಾಕ್ಷ್ಯಾಧಾರಗಳನ್ನ ಇಟ್ಕೋತಾರೆ, ಕೋರ್ಟಿಗೆ ತೊಗೊಂಡು ಹೋಗ್ತಾರೆ. ಈ ಗೂಢಚಾರ ವ್ಯವಸ್ಥೆ ಇದೆಯಲ್ಲ, ಆ ಗೂಢಚಾರ ವ್ಯವಸ್ಥೆಯಲ್ಲಿ ಇದು ಯಾವುದೂ ಇರೋದಿಲ್ಲ. ಮೊದಲನೇದಾಗಿ ರಿಪೋರ್ಟಿಂಗ್ ಅನ್ನೋದೇ ಸ್ಪಷ್ಟವಾಗಿ ಇರೋದಿಲ್ಲ ಅಲ್ಲಿ. ಅದಕ್ಕೆ ಬೇರೆ ಬೇರೆ ಹೆಸರುಗಳಿದ್ದಾವೆ. ಎರಡನೇದಾಗಿ ಸಾಕ್ಷ್ಯಾಧಾರ ಇರುವ ಪ್ರಕರಣಗಳು ಇವರು ತಗೊಳ್ಳೋದಿಲ್ಲ. ಇವರು ಯಾರು ಸಾಕ್ಷ್ಯಾಧಾರ ಇಲ್ಲದೆ ಗೂಢಚಾರಿ ಕೆಲಸಗಳನ್ನು ಮಾಡ್ತಾ ಇದ್ದಾರೋ ಅವರು ಇನ್ನೊಂದು ಸರ್ಕಾರದ ಗೂಢಚಾರರು ಹೋಗಿ ಅವ್ರನ್ನ ಹಿಡಿತಾರೆ. ಈಗ ನೋಡಿ, ಜ್ಯೋತಿ ಮಲ್ಹೋತ್ರಾ ಪ್ರಕರಣಕ್ಕೆ ಬನ್ನಿ. ಜ್ಯೋತಿ ಮಲ್ಹೋತ್ರಾ ಒಬ್ಬ ಯೂಟ್ಯೂಬರ್ನ ಛದ್ಮ ವೇಷವನ್ನು ಹಾಕ್ಕೊಂಡು ಭಾರತದ ವಿರುದ್ಧ ಪಾಕಿಸ್ತಾನಕ್ಕಾಗಿ ಕೆಲಸ ಮಾಡ್ತಾಯಿದ್ರು. ಅವ್ರ ಕಡೆ ಕೆಲಸ ಮಾಡಿಸ್ತವನು ಯಾರು? ಅವರ ರಾಜತಾಂತ್ರಿಕ ಕೆಲಸದ ಸಿಬ್ಬಂದಿ ವರ್ಗದವನು. ಆತನ ಹೆಸರು ದಾನಿಶ್ ಅಂಥೇಳಿ. ಈಗ ಅವ್ರ ಸಂಪರ್ಕದಲ್ಲಿದ್ದವ್ರು ಯಾರು? ಅಲಿ ಹಸನ್ ಅಂಥೇಳಿ. ಅಲಿ ಹಸನ್ಗೆ ಈಕೆ ಕೇಳಿದಾಳೆ, ಎಷ್ಟು ವಿಶ್ವಾಸ ಆಗಿಬಿಟ್ಟಿತ್ತು ಇವ್ರ ಮಧ್ಯೆ ಅಂದರೆ, ನನ್ನ ಮದುವೆ ಪಾಕಿಸ್ತಾನದಲ್ಲೇ ಆಗಬೇಕು ಅಂತ ಈ ಅಲಿ ಹಸನ್ ಜೊತೆ ಈಕೆ ಮೆಸೇಜ್ ಮಾಡಿದ್ದಾಳೆ. ಅದನ್ನೆಲ್ಲ ಈಗ ಸಂಪೂರ್ಣವಾಗಿ ಡಿಕೋಡ್ ಮಾಡಲಿಕ್ಕೆ ಶುರು ಮಾಡಿದ್ದಾರೆ. ಇನ್ನು ಒಂದು ಸೋರ್ಸ್ ಹೇಳ್ತಾ ಇದ್ದಾವೆ, ಆಗಲೇ ಈಕೆ ಮುಸಲ್ಮಾನರನ್ನು ಮದುವೆ ಆಗಿಬಿಟ್ಟಿದ್ದಾಳೆ, ಮುಸಲ್ಮಾನ ಇದಕ್ಕೆ ಸಂಪ್ರದಾಯದ ಪ್ರಕಾರ ಜೀವನ ಮಾಡ್ತಾ ಇದ್ದಾಳೆ, ಆದರೆ ಅಲ್ಲಿಯ ಇಂಟೆಲಿಜೆನ್ಸ್ನವ್ರು ಹೇಳಿರೋದರಿಂದಾಗಿ ತನ್ನ ಹೆಸರನ್ನು ಹಾಗೇ ಉಳಿಸ್ಕೊಂಡಿದ್ದಾಳೆ, ಜ್ಯೋತಿ ಮಲ್ಹೋತ್ರಾ ಅಂತ. ಅಜ್ಮಲ್ ಕಸಬ್ಗೆ ಹಿಂದೆ ಮಾಡಿದ್ದು. ಅಜ್ಮಲ್ ಕಸಬ್ ಮತ್ತು 9 ಜನ ಭಯೋತ್ಪಾದಕರು ಮುಸಲ್ಮಾನರು ಅಂತ ಗೊತ್ತಾಗಬಾರದು ಅಂತ ಅವ್ರಿಗೆ ಕೈಗೆ ಕೇಸರಿ ದಾರ ಕಟ್ಟಲಾಗಿತ್ತು, ಹಣೆಗೆ ತಿಲಕವನ್ನು ಇಡಲಾಗಿತ್ತು, ಕೊರಳಲ್ಲಿ ತಾಯತವನ್ನು ಹಾಕಲಾಗಿತ್ತು, ಹಿಂದೂ ಅನಿಸುವಂಥ ಎಲ್ಲ ಪಳಿಕೆಗಳನ್ನು ಅವ್ರ ಮೈ ಮೇಲೆ ಬಿಡಲಾಗಿತ್ತು, ಕುರುಹಗಳನ್ನ ಇಡಲಾಗಿತ್ತು. ಜ್ಯೋತಿ ಮಲ್ಹೋತ್ರಾಗೂ ಅದೇ ರೀತಿ ಮಾಡಲಾಗಿದೆ ಅನ್ನುವಂಥ ಮಾಹಿತಿ ಲಭ್ಯ ಆಗ್ತಾ ಇದೆ. ಇನ್ನು ಜ್ಯೋತಿ ಮಲ್ಹೋತ್ರಾ ತಾನಾಗೇ ಹೋಗಿ ಗೂಢಚಾರರ ಇದಕ್ಕೆ ಬಲೆಗೆ ಸಿಲುಕಿದ್ಲ ಗೊತ್ತಿಲ್ಲ. ಆದರೆ ಈಕೆ ರಿಸೋರ್ಸ್ಫುಲ್ ಆಗಿದ್ದಾಳೆ, ಈಕೆ ಭಾರತದ ವಿರುದ್ಧ ನಮಗೆ ಮಾಹಿತಿಯನ್ನು ಕಲೆ ಹಾಕಿ ಕೊಡಬಲ್ಲಳು, ಈಕೆಯನ್ನಿಟ್ಕೊಂಡು ನಾವು ಭಾರತದ ವಿರುದ್ಧ ಕುತಂತ್ರ ಮಾಡಬಹುದು ಅಂತ ಅವರ ISI ಇದೆಯಲ್ಲ, ಆ ಸಿಬ್ಬಂದಿ ವರ್ಗಕ್ಕೆ ಸ್ಪಷ್ಟವಾಗಿ ಗೊತ್ತಾಗಿತ್ತು. ಏಕೆಂದರೆ ಈಕೆಯನ್ನು ಯಾರೂ ಪ್ರಶ್ನೆ ಮಾಡೋದಿಲ್ಲ. ಯೂಟ್ಯೂಬರ್ ಅನ್ನುವಂಥ ಕಾರಣಕ್ಕೋಸ್ಕರ ತನ್ನ ಚಾನಲ್ಗೋಸ್ಕರ ಮಾಡ್ತಾ ಇದ್ದಾಳೆ ಅಂತ ತಿಳ್ಕೊತಾರೆ. ಏಕೆಂದರೆ ಆಕೆ ಅಮೃತ್ಸರದ ವಿಡಿಯೋ ಮಾಡಿದ್ದಾಳೆ. ಅಮೃತ್ಸರದ ವಿಡಿಯೋದಲ್ಲಿ ನೀವು ನೋಡಿ, ಯಾರಾದರೂ ಬಂದ ಭಕ್ತರನ್ನು ತೋರಿಸ್ತಾರೆ, ಅಲ್ಲಿ ಚಪ್ಪಲಿ ಎತ್ತಿಡೋದನ್ನು ತೋರಿಸ್ತಾರೆ, ಊಟ ಬಡಿಸ್ತಾ ಇರೋದನ್ನು ತೋರಿಸ್ತಾರೆ, ಅದನ್ನು ತೋರಿಸ್ತಾರೆ. ಈಕೆ ಭದ್ರತಾ ಸಿಬ್ಬಂದಿಯನ್ನು ತೋರಿಸ್ತಾ ಇದ್ದಾಳೆ ವಿಡಿಯೋದಲ್ಲಿ. ಭದ್ರತಾ ಸಿಬ್ಬಂದಿಯನ್ನು ತೋರಿಸುವ ಉದ್ದೇಶವೇನು? ಈ ಕ್ಲಿಪ್ಪಿಂಗನ್ನು ಪಾಕಿಸ್ತಾನಕ್ಕೆ ಒಯ್ದು ಕೊಡಬೇಕು, ಪಾಕಿಸ್ತಾನದವರು ಇದನ್ನು ನೋಡಬೇಕು, ಅವ್ರಿಗೆ ಬೇಕಾದಂಥ ಮಾಹಿತಿ ಇದು. ಕಣ್ಣೂರಿಗೆ ಹೋಗ್ತಾಳೆ, ಅಲ್ಲಿ ISISನ ಟ್ರೈನಿಂಗ್ ಸೆಲ್ ಏನಿದೆ ಆ ಸೆಲ್ನ ಹೋಗಿ ಭೇಟಿ ಆಗ್ತಾಳೆ. ಆ ವಿಡಿಯೋನ ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡೋದಲ್ಲ, ಅದರ ಮಾಹಿತಿಯನ್ನು ಪಾಕಿಸ್ತಾನಕ್ಕೆ ರವಾನೆ ಮಾಡ್ತಾಳೆ, ಕೇರಳದ ಕಣ್ಣೂರಿನಲ್ಲಿ. ಇದಕ್ಕಿಂತ ಮುಂಚೆ ಯಾವ ಪಹಲ್ಗಾಮ್ನಲ್ಲಿ ಈಗ ದುರಂತ ಆಗಿದೆಯೋ ಅದೇ ಪಹಲ್ಗಾಮ್ನ ಇಷ್ಟೂ ನೇಚರನ್ನು ಶೂಟ್ ಮಾಡಿಕೊಂಡು ಅದನ್ನು ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದಾಳೆ. ಕಾಶ್ಮೀರಕ್ಕೆ 2 ಸಲ ಹೋಗಿದ್ದಾಳೆ. ಪಾಕಿಸ್ತಾನಕ್ಕೆ ಪದೇ ಪದೇ ಹೋಗಿದ್ದಾಳೆ, ಹೋದಾಗೆಲ್ಲ ತಿಂಗಳುಗಟ್ಟಲೆ ಇದ್ದಾಳೆ. ಅಲ್ಲಿ ಉನ್ನತಾಧಿಕಾರಿಗಳ ಜೊತೆ ನಿರಂತರವಾದ ಸಂಪರ್ಕದಲ್ಲಿದ್ದಾಳೆ, ಅವುಗಳ ಮೆಸೇಜ್ಗಳನ್ನು ಬಿಟ್ಟಿದ್ದಾಳೆ. ಇವರೆಲ್ಲ ಏನು ತಿಳ್ಕೊಂಡ್ಬಿಡ್ತಾರೆ, ಸ್ನ್ಯಾಪ್ಚಾಟಲ್ಲಿ ಮಾತಾಡಿದರೆ, ವಾಟ್ಸಪ್ ಕಾಲ್ನಲ್ಲಿ ಮಾತಾಡಿದರೆ ಇದನ್ನು ಡಿಕೋಡ್ ಮಾಡಲಿಕ್ಕೆ ಆಗೋದಿಲ್ಲ ಅಂತ ತಿಳ್ಕೊಂಡಿದ್ದಾರೆ. ಆದರೆ ಭಾರತದ ಗೂಢಚಾರಿ ಸಂಸ್ಥೆ ಇದೆಯಲ್ಲ, ಅದು ಎಂಥದನ್ನೂ ಬೇಕಾದರೆ ಎನ್ಕ್ರಿಪ್ಟ್ ಮಾಡಿ ಅದನ್ನು ಡಿಎನ್ಕ್ರಿಪ್ಟ್ ಮಾಡಿ ಡಿಕೋಡ್ ಮಾಡಲಿಕ್ಕೆ ಕೆಪಾಸಿಟಿ ಇರುವಂಥ ವ್ಯವಸ್ಥೆ ಭಾರತ ದೇಶದಲ್ಲಿದೆ ಅಂತ ಗೂಢಚಾರಿದ್ದಾರೆ. ಈಗೇನು ಹೇಳ್ತಾರೆ, ಭದ್ರತಾ ವೈಫಲ್ಯ, ಹೀಗಾಗಿ ಈಕೆ ಇಷ್ಟೆಲ್ಲ ಮಾಡಿದರೂ ಭಾರತಕ್ಕೆ ಗೊತ್ತಾಗಲಿಲ್ಲ. ನಮ್ಮ ಭದ್ರತಾ ಪಡೆ ಏನಿದೆ, ನಮ್ಮ ಗೂಢಚಾರರು ಏನಿದ್ದಾರೆ, ಅವರು ಅತ್ಯಂತ ಚಾಣಾಕ್ಷರಿದ್ದದ್ದರಿಂದಾಗಿ ಈಕೆ ಒಬ್ಬ ಈ ರೀತಿಯಾದಂಥ ಗೂಢಚಾರಿಣಿ ಅಂತ ಗೊತ್ತಾಗಿದ್ದು. ಅವರಂಥ ಚಾಣಾಕ್ಷರಿಲ್ಲದೆ ಹೋಗಿದ್ರೆ, ಅವರು ಡೀಪಾಗಿ ಇಳಿದೇ ಹೋಗಿದ್ರೆ, ಇಬ್ಬರು ಭದ್ರತಾ ಸಿಬ್ಬಂದಿಗಳು ಪಾಕಿಸ್ತಾನಕ್ಕೆ ಮಾಹಿತಿ ರವಾನೆ ಮಾಡ್ತಾ ಇದ್ದಂಥ ವಿಚಾರ ಗೊತ್ತಾಗದೆ ಹೋಗಿದ್ರೆ ಜ್ಯೋತಿ ಮಲ್ಹೋತ್ರಾ ಸಿಕ್ಕಾಕೋತಾನೆ ಇರಲಿಲ್ಲ. ಹೇಗೆ ಇದೆಲ್ಲ ಡೆವಲಪ್ ಆಯಿತು ಅಂತಂದರೆ, ಒಂದು ಸಣ್ಣ ಇಲ್ಲಿ ನೋಡಿ ಟರ್ನಿಂಗ್ ಪಾಯಿಂಟ್ ಅಂತಾರೆ ಅದಕ್ಕೆ. ಇದು ಇಮ್ರಾನ್ ಖಾನ್ ಸರ್ಕಾರದಲ್ಲಿ ಆಗಿರುವಂಥ ಕೆಲಸ. ಆವಾಗ ವಿದೇಶಾಂಗ ಸಚಿವ ಶಾ ಮೆಹಮೂದ್ ಖುರೇಷಿ ಅಂತ ಇದ್ದ. ಈ ಶಾ ಮೆಹಮೂದ್ ಖುರೇಷಿ ಈ ಕರ್ತಾರ್ಪುರ್ ಕಾರಿಡಾರನ್ನು ಓಪನ್ ಮಾಡಲಾಯಿತು. ಕರ್ತಾರ್ಪುರ್ ಕಾರಿಡಾರು ನಮ್ಮ ವಾಘಾ ಬಾರ್ಡರಿಂದ ದಾಟಿದ ತಕ್ಷಣ ಲಾಹೋರ್ಗೆ ಹೋಗುವಾಗ ಅಲ್ಲೇ ಬರುವಂಥದ್ದು. ಇದು ಸಿಖ್ಖರ ಅತ್ಯಂತ ಪವಿತ್ರವಾದಂಥ ಕ್ಷೇತ್ರ. ಆವಾಗ ಈ ಶಾ ಮೆಹಮೂದ್ ಖುರೇಷಿ ಒಂದು ಮಾತನ್ನು ಹೇಳ್ತಾನೆ, ಏನಂದರೆ
ಪಾಕಿಸ್ತಾನ ಸರ್ಕಾರ ಗೂಗ್ಲಿಯನ್ನು ಹಾಕಿದೆ. ಇಮ್ರಾನ್ ಖಾನ್ ಈಗ ಗೂಗ್ಲಿ ಹಾಕಿದ್ದಾರೆ, ಕ್ರಿಕೆಟರ್ ಅಲ್ವಾ ಇಮ್ರಾನ್ ಖಾನು, ಗೂಗ್ಲಿ ಹಾಕಿದ್ದಾರೆ ಅಂತ. ಯಾರೂ ಇದನ್ನು ಗಂಭೀರವಾಗಿ ಪರಿಗಣಿಸ್ತಿಲ್ಲ. ಗೂಗ್ಲಿ ಹಾಕೋದು ಅಂದರೆ ಒಂದು ಬಾಲು ತಾನು ಯಾವ ದಿಕ್ಕಿನ ಹತ್ರ ಬರ್ತೀನಿ, ಹೇಗೆ ಬರ್ತೀನಿ, ಯಾವ ರೀತಿ ಪಿಚ್ ಆಗ್ತೀನಿ, ಹೇಗೆ ಬಂದು ವಿಕೆಟ್ಗೆ ಹೋಗಿ ಹೊಡಿತೀನಿ ಅಂತ ಬಾಲರ್ಗೆ ಬ್ಯಾಟ್ಸ್ಮನ್ಗೆ ಗೊತ್ತಾಗಲಾರದ, ಸುಳಿವು ಆಗಲಾರದ ರೀತಿಯಲ್ಲಿ, ಚಕ್ರದ ರೀತಿಯಲ್ಲಿ, ಸುದರ್ಶನ ಚಕ್ರದ ರೀತಿಯಲ್ಲಿ ತಿರ್ಕೊಂಡು ಬಂದು ಬಾಲ್ ಬೀಳುತ್ತಲ್ಲ, ಅದಕ್ಕೆ ಗೂಗ್ಲಿ ಬಾಲ್ ಅಂತಾರೆ. ಈ ರೀತಿ ಗೂಗ್ಲಿ ಹಾಕೋರ ಸಂಖ್ಯೆ ತುಂಬ ಕಡಿಮೆ. ಇದು ಗೂಗ್ಲಿ ಅಂತ ಹೇಳಿದೆ. ಯಾಕೆ? ಕರ್ತಾರ್ಪುರ್ ಕಾರಿಡಾರನ್ನು ಇಟ್ಟುಕೊಂಡು ಪಾಕಿಸ್ತಾನ ISIನ ಚಟುವಟಿಕೆಯನ್ನು ಹೆಚ್ಚಿಗೆ ಮಾಡಬೇಕು. ಭಾರತದಿಂದ ಯಾರ್ಯಾರು ಕರ್ತಾರ್ಪುರ್ ಕಾರಿಡಾರ್ಗೆ ಅಲ್ಲಿ ಬರ್ತಾರೋ, ಪವಿತ್ರ ಕ್ಷೇತ್ರ ಅಂತ ಬರ್ತಾರೋ, ಅಲ್ಲಿ ಬರುವಂಥ ಯುವಕ ಯುವತಿಯರನ್ನು ಸೆಳೆಯಬೇಕು. ಸೆಳೆದು ಅವರನ್ನು ISI ಕೆಲಸಕ್ಕೆ ಹಚ್ಚಬೇಕು. ಅವರಿಗೆಲ್ಲ ಖಲಿಸ್ತಾನಿ ಆಸೆ ಇರುವಂಥ ಜನ ಇರ್ತಾರೆ. ಅದರಲ್ಲಿ ಖಲಿಸ್ತಾನಿ ಭಯೋತ್ಪಾದಕರ ನಂಟಿರುವಂಥವರು, ಸಿಂಪತೈಸರ್ಸು, ಆ ಸಿದ್ಧಾಂತವನ್ನು ಒಪ್ಪಿಕೊಂಡವರು ಬೇಕಾದಷ್ಟು ಜನ ಬರ್ತಾರೆ. ಅಂಥವರನ್ನು ಸೆಳೆದು ಅವರನ್ನು ವಾಪಸ್ ಭಾರತಕ್ಕೆ ಬರಬೇಕಲ್ವ. ಕರ್ತಾರ್ಪುರ್ ಕಾರಿಡಾರ್ ದರ್ಶನ ಆದಮೇಲೆ ಬಂದ ಸಂದರ್ಭದಲ್ಲಿ ಭಾರತದಲ್ಲಿ ಅವರು ಭಾರತದ ವಿರುದ್ಧ ಕೆಲಸ ಮಾಡಬೇಕು. ಈ ರೀತಿಯಾದಂಥ ಒಳಗಡೆ ಷಡ್ಯಂತ್ರ ಇಟ್ಕೊಂಡು ಸೌಹಾರ್ದತೆಗಾಗಿ ಅಮನ್ ಕೆ ಲಿಯೆ ಹಮ್ ಕರ್ ರಹೆ ಅಂತ ಹೇಳಿ ಇಮ್ರಾನ್ ಖಾನ್ ಓಪನ್ ಮಾಡ್ತಾನೆ. ಈಗ ನೋಡಿದರೆ ಕರ್ತಾರ್ಪುರ್ ಕಾರಿಡಾರ್ನಿಂದ ಆದಂಥ ಅತಿ ದೊಡ್ಡ ದುರಂತ ಏನಂದರೆ, ಸಾವಿರಾರು ಜನ ಪಾಕಿಸ್ತಾನಿಗಳು ಭಾರತದಲ್ಲಿ ಮದುವೆ ಮಾಡಿಕೊಂಡು ಇಲ್ಲಿ ಮಕ್ಕಳನ್ನ ಹುಟ್ಟಿಸಿದ್ದಾರೆ. ಇಲ್ಲಿ ಸಾವಿರಾರು ಗಂಡಸರು ಅಲ್ಲಿ ಹೋಗಿದ್ದಾರೆ. ಇದು ದೊಡ್ಡದಾದಂಥ ಜಿಹಾದಿ ಕೇಂದ್ರದ ರೀತಿಯಲ್ಲಿ ಬೆಳೆದು ನಿಂತಂಥದ್ದಾಗಿದೆ. ಜ್ಯೋತಿ ಮಲ್ಹೋತ್ರಾ ಬಗ್ಗೆ ಈಗಲೂ ಕೂಡ ಮಾಹಿತಿ ಹೇಗೆ ಬರ್ತಾ ಇದೆ ಅಂದರೆ, ಸ್ವತಃ ಆಕೆಯ ತಂದೆ ತಾಯಿಗೆ ಏನೂ ಗೊತ್ತಿಲ್ಲ. ಆಕೆಯ ತಂದೆ ನಿನ್ನೆ ಇಂಟರ್ವ್ಯೂನಲ್ಲಿ ಹೇಳ್ತಾರೆ, ನನ್ನ ಮಗಳು ಇಲ್ಲಿವರೆಗೂ ಆಕೆ ಪಾಕಿಸ್ತಾನಕ್ಕೆ ಹೋಗಿದ್ದಾಳೆ ಅನ್ನೋ ವಿಚಾರಣೆ ನನಗೆ ಗೊತ್ತಿಲ್ಲ. ಪ್ರತಿ ಸಲ ಪಾಕಿಸ್ತಾನಕ್ಕೆ ಹೋಗಾಗ ದಿಲ್ಲಿಗೆ ಹೋಗಿ ಬರ್ತೀನಿ ಅಂತ ಹೇಳ್ತಾ ಇದ್ಲು. ನಾವು ಇದ್ರೂ ಇರಬಹುದು ಅಂದ್ಕೊಂಡ್ವಿ. ಯಾಕೆಂದರೆ ಈಕೆ ಕೋವಿಡ್ಗಿಂತ ಮುಂಚೆ ದಿಲ್ಲಿಯಲ್ಲಿ ಕೆಲಸ ಮಾಡ್ತಾಯಿದ್ಲು. ಹೀಗಾಗಿ ದಿಲ್ಲಿ ಸಂಪರ್ಕ ಇದೆ, ಏನೋ ಯೂಟ್ಯೂಬಲ್ಲಿ ಕೆಲಸ ಮಾಡ್ಕೊಂಡಿದ್ದಾಳೆ, ದಿಲ್ಲಿಗೆ ಹೋಗಿ ಬರ್ತಾಳೆ ಅಂತ ನಾವು ಅನ್ಕೋತಾ ಇದ್ವಿ. ಆದರೆ ಈಕೆ ದಿಲ್ಲಿಗೆ ಹೋಗಲಿಲ್ಲ, ಹೋಗಿದ್ದು ಪಾಕಿಸ್ತಾನಕ್ಕೆ. ನಮ್ಗೆ ಈಗ ಅದು ಗೊತ್ತಾಗ್ತಾ ಇದೆ ಅಂತ. ಈ ರೀತಿ ಸಹಸ್ರ ಜನ ಬೇರೆ ಬೇರೆ ಛದ್ಮವೇಷವನ್ನು ಹಾಕ್ಕೊಂಡು ಭಾರತದ ವಿರುದ್ಧವಾಗಿ ಭಾರತದ ಒಳಗಡೆ ಇದ್ದು ಮಸಲತ್ತು ಮಾಡ್ತಾ ಇದ್ದಾರೆ. ಅವರನ್ನೆಲ್ಲ ಹಿಡಿಯುವಂಥ ಭಾಳ ದೊಡ್ಡದಾದಂಥ ಜವಾಬ್ದಾರಿ ನಮ್ಮ ಗೂಢಚಾರಿ ಸಂಸ್ಥೆಯ ಮೇಲಿದೆ. ಎಷ್ಟು ಇವರು ಚಾಣಾಕ್ಷರಾಗಿರ್ತಾರೆ, ಎಷ್ಟು ದಕ್ಷರಾಗಿರ್ತಾರೆ, ಆಮೇಲೆ ಎಷ್ಟು ವೃತ್ತಿಪರರಾಗಿರ್ತಾರೆ ಅಂದರೆ, ಇವ್ರು ಕೆಲಸ ಮಾಡೋದು ಹೇಗೆ ಅಂದರೆ, ಒಬ್ಬ ಮೀನುಗಾರನಾಗಿ ಹೋಗ್ತಾರೆ, ಒಬ್ಬ ರೈತನಾಗಿ ಹೋಗ್ತಾರೆ, ಒಬ್ಬ ಚಕಡಿ ಓಡಿಸೋನಾಗಿ ಹೋಗ್ತಾರೆ, ಕೆಲಸದವನಾಗಿ ಹೋಗ್ತಾರೆ. ಈ ರೀತಿ ಮಾರುವೇಷ ಹಾಕಿ ವರ್ಷಗಟ್ಟಲೆ ಇದ್ದು ಒಂದೊಂದು ಸ್ಕ್ಯಾಂಡ್ಲನ್ನು ಹೊರಗಡೆ ತೆಗಿತಾರೆ. ಅವರ ಸೇವೆ ದೇಶದಲ್ಲಿ ಗೊತ್ತೇ ಆಗೋದಿಲ್ಲ. ಎಂಥ ದುರಂತ ನೋಡಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ. ಸಂಚಿಕೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.